ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಮನಸ್ಸಿಂದ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಅವರು ಏನು ಫೀಲ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಕೂಡ ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಸೊ ಈ ಮೆಸೇಜ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯು ಆರ್ ರಿಯಲಿ ಬ್ಲೆಸ್ಡ್ ಅಲ್ವಾ. ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಮಿಸ್ ಮಾಡಬೇಡಿ ಯಾರು ಕೂಡ. ಓಕೆ, ಹಾಗೆಯೇ ಮೇ 23-24ನೇ ತಾರೀಕು 7 ಚಕ್ರ ಧ್ಯಾನ ಹಾಗೆ ಸಾಧನೆ ಕ್ಲಾಸ್ ನಡೀತಾ ಇದೆ. ಯಾರೆಲ್ಲ ನಿಮ್ಮಲ್ಲಿರುವಂತಹ ಚಕ್ರಗಳ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಬೇಕು, ಹಾಗೆಯೇ ನಿಮ್ಮ ಲೈಫಲ್ಲಿರುವಂತಹ ಪ್ರಾಬ್ಲಮ್ಸಿಂದ ನಾನು ಹೊರಗೆ ಬರಬೇಕು ಅಂತ ನೀವು ಯಾರೆಲ್ಲ ಇಷ್ಟಪಡ್ತಾ ಇದ್ದೀರಾ, ನಿಮ್ಮ ಲೈಫನ್ನು ಒಂದು ಟ್ರಾನ್ಸ್ಫಾರ್ಮೇಷನ್ ಪಾಸಿಟಿವ್ ಲೈಫ್ ಸ್ಟೈಲ್ ಆಗಿ ತಗೊಳ್ಬೇಕು, ಚೇಂಜ್ ಮಾಡಬೇಕು ಅಂತ ಯಾರಿಗೆಲ್ಲ ಆಸೆ ಇದೆ, ಮಿಸ್ ಮಾಡ್ದೇ ಜಾಯಿನ್ ಆಗಿ. ಆ್ಯಂಡ್ ಇನ್ನು ಡೀಟೇಲ್ ಎಲ್ಲದು ಕೂಡ ವಿಡಿಯೋದ ಕೊನೆಯಲ್ಲಿ ಬರುತ್ತೆ. ವಾಯ್ಸ್ ಕ್ಲಿಪ್ನ ಕರೆಕ್ಟಾಗಿ ಕೇಳಿಸ್ಕೊಂಡು ಜಾಯಿನ್ ಆಗಿ ಪ್ರತಿಯೊಬ್ಬರು ಕೂಡ. ಓಕೆ, ಈ ಒಂದು 7 ಚಕ್ರ ಹೀಲಿಂಗ್ ಏನಿದೆ, ಈ 7 ಚಕ್ರ ಧ್ಯಾನ ಹಾಗೆ ಸಾಧನೆ ಏನಿದೆ, ನಿಮಗೋಸ್ಕರನೇ ಮಾಡ್ತಿರುವಂತಹ ಕ್ಲಾಸ್ ಇದು. ನಿಮ್ಮ ಲೈಫ್ ಸ್ಟೈಲ್ ಪಾಸಿಟಿವ್ ಆಗಿರಲಿ, ನೀವು ಅಂದ್ಕೊಂಡಂತಹ ಎಲ್ಲ ಆಸೆಗಳು ನೆರವೇರಲಿ ಅನ್ನೋವಂಥ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಕೂಡ ಆ ಸೆಷನಲ್ಲಿ. ಸೊ ಯಾರು ಮಿಸ್ ಮಾಡ್ದೇ ಜಾಯಿನ್ ಆಗಿ. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯೂನಿವರ್ಸಿಗೆ ಒಂದು ಥ್ಯಾಂಕ್ ಯು ಹೇಳ್ಕೊಂಬಿಡಿ ಮನಸ್ಸಲ್ಲೇ. ಎಸ್, ಸ್ಟಾರ್ಟ್ ಮಾಡೋಣ. ಇದು ಜನರಲ್ ರೀಡಿಂಗ್, ನೆನಪಿರಲಿ. ನಿನ್ನ ಮಾತು, ನಿನ್ನ ನಗು ನನ್ನ ನಿದ್ದೆಗೆಡಿಸಿದೆ. ನಿಮ್ಮ ಪರ್ಸನ್ ನಿದ್ದೆನಂತೂ ಇಂತೂ ಹಾಳು ಮಾಡಿದ್ರ ನೀವೇನೆ. ನೋಡಿ, ನಿಮ್ಮ ಮಾತು, ನಿಮ್ಮ ನಗು ನಿಮ್ಮ ಪರ್ಸನ್ ನಿದ್ದೆನ ಹಾಳು ಮಾಡಿದೆ. ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ ಅವರು. ನಿಮ್ಮನ್ನ ನಿಮಗೆ ಗೊತ್ತಿಲ್ಲದೇನೆ ಅವರು ಹಿಂಬಾಲಿಸ್ತಾ ಇದ್ದಾರೆ, ತಿಳ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ. ನೀವು ಅನ್ಕೊತಿದ್ದೀರಾ ನನ್ನ ಬಗ್ಗೆ ಅವ್ರಿಗೆ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ, ಯಾರೂ ಪರಿಚಯನೇ ಇಲ್ಲ ಅಂತ ಹೇಳಿಬಿಟ್ಟು. ಬಟ್ ಪರಿಚಯದವ್ರ ಹತ್ರನೇ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕಂತ ಇಲ್ಲ. ಅವರು ನಿಮ್ಮನ್ನು ಒಂಥರ ನಿಮ್ಮ ಜೊತೆಗೆ ಅವ್ರು ಕನೆಕ್ಟ್ ಆಗ್ಬಿಟ್ಟಿದ್ದಾರೆ, ನಿಮ್ಮ ಸೋಲ್ ಜೊತೆಗೆ ಅವ್ರು ಕನೆಕ್ಟ್ ಆಗಿದ್ದಾರೆ. ಸೊ ಹಾಗಾಗಿ ನೀವು ಏನು ಮಾಡ್ತೀರಾ, ಏನು ಬಿಡ್ತೀರಾ, ಹೇಗಿರ್ತೀರಾ, ಎಲ್ಲಿ ಹೋಗ್ತೀರಾ, ಎಲ್ಲಿಗೆ ಬರ್ತೀರಾ, ಯಾರ ಜೊತೆ ಮಾತಾಡ್ತೀರಾ, ಎಲ್ಲ ತಿಳ್ಕೊಳ್ತಾ ಇದ್ದಾರೆ ಅವರು. ಟ್ವಿನ್ ಫ್ಲೇಮ್, ವಾವ್. ನಿಮ್ಮಿಬ್ಬರ ಜರ್ನಿಯಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನಲ್ಲಿದ್ದೀರಾ ಇಬ್ಬರು ಕೂಡ. ಈಗೆಲ್ಲೋ ಒಂದು ಕಡೆ ನಿಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ಒಂದು ಸಪ್ರೇಷನ್ ನಡೀತಾ ಇರಬಹುದು. ಈ ಸಪ್ರೇಷನ್ ಟ್ವಿನ್ ಫ್ಲೇಮಲ್ಲಿ ಅದೊಂದು ಪ್ರೊಸೀಜರ್ ಆಗಿರುತ್ತೆ, ತುಂಬ ಹಾರ್ಡ್ ಆಗಿರುತ್ತೆ. ಬಟ್ ಲಾಸ್ಟಲ್ಲಿ ಆ ಒಂದು ಕನೆಕ್ಷನ್, ಬಾಂಡಿಂಗ್ ಒಂದಾಗಬೇಕಿದ್ರೆ. ಓಕೆ, ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಯು. ನಿಮ್ಮ ಪರ್ಸನ್ ಫೀಲ್ ಮಾಡ್ತಿದ್ದಾರೆ, ನೀನು ನನಗೆ ಸಿಕ್ಕಿದ್ದಕ್ಕೆ ನನಗೊಂಥರ ಲಕ್ಕಿ, ನೀನು ನನಗೆ ಸಿಕ್ಕಿದ್ದು ಅಂತ ಹೇಳಿಬಿಟ್ಟು. ಓಕೆ, ನಿನ್ನ ನಗುವಿಗೆ ನಾ ಸೋತೆ, ನಿನ್ನ ನಗುವಿನ ಮುಂದೆ ಎಲ್ಲವೂ ಶೂನ್ಯ. 2 ಸಲ ಬರ್ತಿದೆ. ನಿಮ್ಮ ಸ್ಮೈಲ್ ಅಂದರೆ ನಿಮ್ಮ ಪರ್ಸನ್ಗೆ ತುಂಬ ಇಷ್ಟ. ಆ್ಯಂಡ್ ನಿಮಗೆ ಹೇಳಿರ್ಬೋದು ಕೂಡ, ನೀನು ನಗ್ನಗ್ತಾ ಇರು ಯಾವಾಗಲೂ, ನಿನ್ನ ನಗು ಇದ್ರೇ ನಂಗೆ ಖುಷಿ ಅಂತ ಹೇಳ್ಬಿಟ್ಟು. ನೀವೆಲ್ಲ ಒಂದು ಕಡೆ ಕಣ್ಣೀರು ಹಾಕ್ತೀರಾ ಅಥವಾ ಅಳೋದಕ್ಕೆ ಶುರು ಮಾಡಿದ್ರೆ ಅವ್ರ ಕೈಕಾಲಲ್ಲಿ ನಡೆಯೋಕ್ಕೆ ಶುರು ಆಗುತ್ತೆ. ಅಥವಾ ನಿಮ್ಮ ಹತ್ರ ಅವರು ಬೇಡ್ಕೊಳ್ಬೋದು ಕೂಡ, ನೀನು ಅಳ್ಬೇಡ, ನನ್ನ ಹತ್ರ ಮಾತಾಡೋಕ್ಕೆ ನೀನು ಯಾವಾಗಲೂ ಖುಷಿಯಿಂದ ಇರು, ಅಳ್ಬೇಡ ಅನ್ನೋಂತಹ ಮಾತನ್ನು ನಿಮ್ಮ ಪರ್ಸನ್ ನಿಮಗೆ ಹೇಳಿದ್ದಾರೆ ಅನ್ನೋಂಥ ಒಂದು ಎನರ್ಜಿಲಿ ಬರ್ತಿದೆ. ಐ ಪ್ಲ್ಯಾನ್ ಆನ್ ಬೀಯಿಂಗ್ ವಿತ್ ಯು ಅಂಟಿಲ್ ಮೈ ಲೈಫ್ ಎಂಡ್ಸ್. ಅವರ ಜೀವನದ ಕೊನೆ ಉಸಿರು ಇರೋವರೆಗೆ ಜೊತೆಗಿರಬೇಕು, ಆ ಥರ ಸಮಥಿಂಗ್ ಏನೋ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಅಂದರೆ ನಿಮಗೆ ಒಂದು ಸರ್ಪ್ರೈಸ್ ಆಗಿ ಮದುವೆ ವಿಷಯದಲ್ಲಿ ಕಮಿಟ್ಮೆಂಟ್ ಕೊಡಬಹುದು, ಅಥವಾ ಫ್ಯಾಮಿಲಿಯಲ್ಲೂ ಕೂಡ ಮಾತಾಡಬಹುದು, ಅಥವಾ ಇಲ್ಲಿ ಡೈರೆಕ್ಟ್ ಮದುವೆ ವಿಷಯದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವ್ರು ಯೋಚನೆ ಮಾಡ್ತಾ ಇರೋಂತಹ ಎನರ್ಜಿ ಬರ್ತಿದೆ. ಇಲ್ಲಿ ಫ್ಯಾಮಿಲಿನ ಒಪ್ಸೋದಕ್ಕೆ ತುಂಬ ಹರಸಾಹಸ ಪಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆ, ಐ ಆಮ್ ರಿಯಲಿ ಸಾರಿ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಪರ್ಸನ್ ನಿಮಗೆ ಸಾರಿ ಕೇಳ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಅವರಿಗಿಲ್ಲಿ ತುಂಬ ಈಗೋ ಹರ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ಅವರಿಗೆ ಸಾರಿ ಕೇಳಬೇಕಂತ ಮನಸ್ಸಲ್ಲಿದೆ, ಬಟ್ ಅವ್ರು ಹೇಳ್ತಾ ಇಲ್ಲ.
ಅವ್ರಿಗೆ ಗೊತ್ತಿದೆ ನಿಮ್ದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿದೆ, ರಿಯಲೈಸೇಷನ್ ಕೂಡ ಆಗಿದೆ. ಬಟ್ ಎಲ್ಲೊಂದ್ ಕಡೆ ಅವ್ರಿಗೆ ಈಗೋ ಹರ್ಟ್ ಆಗಿರೋದ್ರಿಂದ ಅವರು ಸಾರಿ ಕೇಳೋದಕ್ಕೆ ರೆಡಿ ಇಲ್ಲ. ಅವ್ರ ಮನಸ್ಸಲ್ಲಿದೆ ನಿಮ್ಮ ಬಗ್ಗೆ ಸಾರಿ ಕೇಳಬೇಕು ಅಂತ ಹೇಳ್ಬಿಟ್ಟು. ಅವ್ರು ಡೀಪ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಸಾರಿ ಬರ್ತಿದೆ ಅಂತ ಹೇಳಿದ್ರೆ ಅವ್ರು ನಿಮಗೆ ಸಾರಿ ಕೇಳಬೇಕಂತ ಇದ್ದಾರೆ, ಬಟ್ ಬಾಯ್ ಬಿಟ್ಟಂತೂ ಹೇಳ್ತಾ ಇಲ್ಲ. ಓಕೆ, ಯು ಲುಕ್ಸ್ ಸೋ ಬ್ಯೂಟಿಫುಲ್. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಮನಸ್ಸಿಂದ ಅಲ್ಲೇ ಥ್ಯಾಂಕ್ ಯು ಹೇಳ್ಬಿಡಿ ನಿಮ್ಮ ಪರ್ಸನ್ಗೆ. ಗೋ ವಿತ್ ಅ ಫ್ಲೋ ಆ್ಯಂಡ್ ಹ್ಯಾವ್ ಅ ಗುಡ್ ಹಾರ್ಟ್. ಒಳ್ಳೆ ಮನಸ್ಸಿಟ್ಕೊಂಡು ಹೇಗೆ ಬರುತ್ತೆ ಹಾಗೆ ಮುಂದೆ ಸಾಗೋಣ. ಯಾರಿಗೂ ಕೆಟ್ಟದನ್ನು ಬಯಸೋದು ಬೇಡ, ಯಾರು ನಮಗೂ ಕೆಟ್ಟದನ್ನು ಬಯಸೋದು ಬೇಡ ಅನ್ನುವಂತಹ ಒಂದು ಥಾಟ್ನ ನಿಮ್ಮ ಪರ್ಸನ್ ಇಟ್ಕೊಂಡಿದ್ದಾರೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಅಥವಾ ನಿಮ್ಮ ರಿಲೇಷನ್ಶಿಪ್ಪಿಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಕಿತಾಪತಿ ಮಾಡಲಿಕ್ಕೆ ಅಂತ ತುಂಬ ಜನ ಬಂದು ಹೋಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಒಂದಷ್ಟು ರಿಯಲೈಸೇಷನ್ ಕೂಡ ನಿಮಗೆ ನಿಮ್ಮ ಪರ್ಸನಿಗೆ ಆಗಿರುವಂಥದ್ದು, ಎಕ್ಸ್ಪೀರಿಯನ್ಸ್ ಕೂಡ ಈ ಪ್ರೀತಿಯಲ್ಲಿ ಒಂದಷ್ಟು ಜನ ಕಿತಾಪತಿ ಮಾಡೋಕ್ಕೆ ಯಾರೆಲ್ಲ ಬಂದು ಹೋಗಿದ್ದಾರೆ ಅದೆಲ್ಲ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಮ ಪ್ರೀತಿಗೆ ಆ್ಯಂಡ್ ನಿಮಗೆ ಇಬ್ಬರಿಗೂ ಕೂಡ ಆಗಿರುವಂಥದ್ದು. ಸೊ ಹಾಗಾಗಿ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ ಆಗಿದ್ದೆಲ್ಲ ಆಗಿ ಹೋಗಿದೆ, ಬಟ್ ಒಂದು ಒಳ್ಳೆ ಗುಡ್ ಹಾರ್ಟ್, ಒಳ್ಳೆ ಮನಸ್ಸನ್ನ ಇಟ್ಕೊಂಡು ಮುಂದೆ ಸಾಗೋಣ. ಯಾರಿಗೂ ಕೆಟ್ಟದನ್ನು ಬಯಸೋದು ಬೇಡ. ನಮಗೆ ಯಾರು ಕೆಟ್ಟದ್ದು ಬಯಸಿದ್ದಾರೆ ಅದನ್ನು ದೇವ್ರು ನೋಡ್ಕೊಳ್ತಾರೆ, ಬಟ್ ನಾವೇನು ಅವರಿಗೆ ಕೆಟ್ಟದನ್ನು ಹೇಳೋದು ಬೇಡ ಅನ್ನುವಂತಹ ಮನಸ್ಥಿತಿ ನಿಮ್ಮ ಪರ್ಸನಿಗಿದೆ ಇಲ್ಲಿ. ಓಕೆ, ಗಿವ್ ಮೀ ಸಮ್ ಟೈಮ್ ಅಂತ ಕೊಡ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಕೊಡು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಏನೋ ಪ್ಲ್ಯಾನಿಂಗ್ ಮಾಡ್ತಿದ್ದಾರಲ್ವಾ, ಅವ್ರಿಗೆ ಸ್ವಲ್ಪ ಟೈಮ್ ಕೊಡಿ. ಪ್ಲ್ಯಾನಿಂಗ್ ಅಂತ ಹೇಳಿದ್ರೆ ಥಟ್ ಅಂತ ಆಗಲ್ಲ ಅಲ್ವಾ, ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ಪರ್ಸನ್ ನಿಮಗೆ ಕೇಳ್ತಾ ಇದ್ದಾರೆ ಗಿವ್ ಮೀ ಸಮ್ ಟೈಮ್ ಅಂತ. ನೆಕ್ಸ್ಟ್ ಎನರ್ಜಿ, ಫೋಕಸ್ ಆನ್ ಮೈ ಕೆರಿಯರ್ ಓನ್ಲಿ. ನಾವು ನಿಮ್ಮ ಪರ್ಸನ್ ಇವಾಗ ನಿಮ್ಮ ಬಗ್ಗೆ ಗಮನ ಕೊಡೋದಕ್ಕಿಂತ ಹೆಚ್ಚಾಗಿ ಅವರ ಕೆರಿಯರ್ ಬಗ್ಗೆ ಗಮನನ ಕೊಡ್ತಾ ಇದ್ದಾರೆ. ಲವ್ ಲೈಫ್ ಜೊತೆಗೆ ಕೆರಿಯರ್ ಲೈಫ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಕೆರಿಯರ್ ಫೋಕಸ್ಡ್ ಆಗಿದ್ದಾರೆ. ಈ ಇಯರಲ್ಲಿ ಅವರಿಗೆ ಸಮಥಿಂಗ್ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ಕೆಲಸದಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು, ಅಥವಾ ಜಾಬ್ ಚೇಂಜ್ ಮಾಡಬೇಕು, ಅಥವಾ ಕೆಲಸನ ಚೆನ್ನಾಗಿರೋ ಪರ್ಫೆಕ್ಟ್ ಆಗಿರೋ ಕೆಲಸನ ನಾನು ತೊಗೊಳ್ಬೇಕು, ಜಾಬ್ ತೊಗೊಳ್ಬೇಕಂತ ಇರ್ಬೋದು, ಅಥವಾ ಸಮಥಿಂಗ್ ಏನೋ ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆನೂ ಇಲ್ಲಿ ಎನರ್ಜಿ ಬರ್ತಿದೆ. ಪೊಲೀಸ್ ಅಥವಾ ಆರ್ಮಿ ಅಥವಾ ಯಾವುದೋ ಒಂದು ಗೌರ್ಮೆಂಟ್ ಜಾಬಿಗೆ ರೆಡಿ ಆಗ್ತಿರ್ಬೋದು. ಸೊ ಹಾಗಾಗಿ ಅವರು ಫೋಕಸ್ ಓನ್ಲಿ ಅವ್ರದ್ದು ಕೆರಿಯರ್ ಲೈಫ್ ಬಗ್ಗೆ ಇದೆ ಇವಾಗ ಸದ್ಯದ ಮಟ್ಟಿಗೆ. ಓಕೆನಾ, ಐ ಕಾಂಟ್ ಇಮ್ಯಾಜಿನಿಂಗ್ ಮೈ ಲೈಫ್ ವಿತೌಟ್ ಯು. ಫೋಕಸ್ ಕೆರಿಯರ್ ಓನ್ಲಿ, ಓಕೆ, ಬಟ್ ಫೋಕಸ್ ಕೆರಿಯರ್ ಓನ್ಲಿ ಅಂದ ತಕ್ಷಣ ನಿನ್ನ ಜೊತೆ ನಾನು ಇಮ್ಯಾಜಿನ್ ಮಾಡ್ಕೊಳ್ದೆ ಇರೋದಕ್ಕಾಗಲ್ಲ. ಓಕೆ, ಸೊ ನಿನ್ನ ಇಮ್ಯಾಜಿನ್ ಜೊತೆಗೆ, ನಿನ್ನ ಪ್ರೀತಿ ಜೊತೆಗೆ ನನ್ನ ಕೆರಿಯರ್ ಲೈಫ್ ಬಗ್ಗೆ ನಾನು ಫೋಕಸ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಎನರ್ಜಿಲಿ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನಿದೆ, ಐ ಯುನೈಟೆಡ್ ಯುವರ್ ಲೈಫ್, ಐ ನೋ ದಟ್. ಓಕೆ, ನಾನು ಅವ್ರಿಗೆ ಗೊತ್ತಿದೆ ನಿಮ್ಮ ಜೊತೆಗೆ ಮತ್ತೆ ಅವರು ನಿಮ್ಮ ಲೈಫಿಗೆ ಅವ್ರು ವಾಪಸ್ ಬರ್ತಾರೆ, ಅಥವಾ ಅವ್ರ ಲೈಫಿಗೆ ನೀವು ವಾಪಸ್ ಹೋಗ್ತೀರಾ ಅನ್ನೋದು ಅವರಿಗೂ ಕೂಡ ಗೊತ್ತಿದೆ. ಯಾಕಂತ ಹೇಳಿದ್ರೆ ಇಬ್ಬರು ಕನೆಕ್ಷನ್ ಅಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಒಬ್ರನ್ನ ಬಿಟ್ಟು ಒಬ್ರು ಇರೋದಿಲ್ಲ ಯಾವುದೇ ಕಾರಣಕ್ಕೂ. ಓಕೆನಾ, ಏನೇ ಜಗಳಗಳು ಬಂದರೂ, ಯಾವುದೇ ಮನಸ್ತಾಪಗಳು ಬಂದರೂ ಮತ್ತೆ ಒಂದಾಗ್ತಾರೆ. ಇಲ್ಲಿ ನಿಮ್ಮ ಎನರ್ಜಿ ನೋಡಿದಾಗ ತುಂಬ ಆನ್ ಆ್ಯಂಡ್ ಆಫ್ ನಡೀತಿದೆ. ಒಂದ್ಸಲ ಬರೋದು, ಒಂದ್ಸಲ ಏನೋ ಸಣ್ಣ ಸಣ್ಣ ಪುಟ್ಟ ಜಗಳ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಂಡ ತಕ್ಷಣ ಮಾತು ಬಿಡೋದು, ಮತ್ತೆ ಸರಿಯಾಗೋದು. ಅವ್ರಿಗೆ ಗೊತ್ತಿದೆ ನೀನು ಎಲ್ಲೇ ಹೋದ್ರೂ ನನ್ನ ಲೈಫಿಗೆ ವಾಪಸ್ ನೀನು ಬರ್ತೀಯಾ ಅಂತ ಹೇಳ್ಬಿಟ್ಟು. ಲೆಟ್ಸ್ ಬಿ ಟುಗೆದರ್. ಸಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಮೆಸೇಜ್ ಅಂತ ಹೇಳ್ಬಿಟ್ಟು, ಲೆಟ್ಸ್ ಬಿ ಟುಗೆದರ್. ಓಕೆ, ಎಲ್ಲೇ ಹೋದರೂ, ಎಷ್ಟೇ ಜಗಳ ಆದರೂ, ಎಷ್ಟೇ ಮನಸ್ತಾಪ ಬಂದರೂ ಮತ್ತೆ ನೀವಿಬ್ರು ಒಂದಾಗ್ತೀರಿ, ಚಿಂತೆ ಮಾಡಬೇಡಿ. ಓಕೆ, ಏನಂತ ಹೇಳಿದ್ರೆ ಈ ಕನೆಕ್ಷನ್ ನೀವು ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಮೇಲೊಬ್ಬ ಇರ್ತಾರಲ್ವಾ, ಅವರು ಮಾಡಿರೋವಂಥದ್ದು. ಓಕೆ, ಐ ಆಮ್ ವೇಟಿಂಗ್ ಟು ಯುವರ್ ಕಾಲ್ ಆ್ಯಂಡ್ ಮೆಸೇಜ್. ನಿಮ್ಮ ಮೆಸೇಜ್ ಆ್ಯಂಡ್ ನಿಮ್ಮ ಕಾಲಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ನಾನು ಹೇಳಿದೆ ಇಲ್ಲಿ ಎಲ್ಲೋ ಒಂದು ಕಡೆ ಈಗೋ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅವರು ಕಾಲ್ ಮೆಸೇಜ್ ಎಲ್ಲ ಮಾಡಲ್ಲ, ಬಟ್ ವೇಟಿಂಗ್ ಮಾಡ್ಕೊಂಡಿರ್ತಾರೆ. ವರ್ಷ ಬೇಕಿದ್ರೆ ವೆಯ್ಟ್ ಮಾಡು ಅಂತ ಹೇಳಿದ್ರೆ ವೆಯ್ಟ್ ಮಾಡ್ತಾರೆ, ಬಟ್ ಅವರು ಈಗೋ ಬಿಟ್ಟು ಅವರು ಕಾಲ್ ಅಥವಾ ಮೆಸೇಜ್ ಮಾಡಲ್ಲ. ಓಕೆನಾ, ಬೇಕಿದ್ರೆ ಎಷ್ಟು ದಿನ ಬೇಕಿದ್ರು ವೆಯ್ಟ್ ಮಾಡೋಕೆ ಅವ್ರು ರೆಡಿ ಇರ್ತಾರೆ. ಸೊ ನೋಡ್ಬೋದಿಲ್ಲ, ಐ ಆಮ್ ವೇಟಿಂಗ್ ಟು ಯುವರ್ ಕಾಲ್ ಆ್ಯಂಡ್ ಮೆಸೇಜ್. ನಾನು ಕಾಲ್ ಮಾಡ್ತೀನಿ, ನಾನು ಮೆಸೇಜ್ ಮಾಡ್ತೀನಿ, ಬರ್ತಿಲ್ಲ, ನಾನು ವೆಯ್ಟ್ ಮಾಡ್ತೀನಿ ಇನ್ನು ಕಾಲ್ ಮೆಸೇಜಿಗೆ ಅಂತ ಹೇಳಿಬಿಟ್ಟು. ಓಕೆ, ಸ್ವಲ್ಪ ಟೂ ಮಚ್ ಆಗಿರೋ ಈಗೋ ಇದೆ ನಿಮ್ಮ ಪರ್ಸನಿಗೆ, ಬಟ್ ನಿಮ್ಮ ಕಾಲ್ ಮೆಸೇಜ್ ಆ್ಯಂಡ್ ನಿಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಐ ವಾಂಟ್ ಟು ಟಾಕ್, ಪ್ಲೀಸ್ ಅನ್ಬ್ಲಾಕ್ ಮೀ. ಓಕೆ, ಇಲ್ಲಿ ಐ ಆಮ್ ವೇಟಿಂಗ್ ಟು ಯುವರ್ ಕಾಲ್ಸ್ ಆ್ಯಂಡ್ ಮೆಸೇಜ್ ಅಂತ ಬರಬೇಕಿದೆ. ಇನ್ನು ಕೆಲವೊಬ್ಬರು ಎನರ್ಜಿಲಿ ಬಂದಾಗ
ನೀವೆಲ್ಲೋ ಒಂದು ಕಡೆ ಅವ್ರನ್ನ ಬ್ಲಾಕ್ ಮಾಡಿಬಿಟ್ಟಿದ್ದೀರಾ, ನಿನ್ನ ಸವಾಸ ಬೇಡ ಹೋಗು ಅಂತ ಹೇಳ್ಬಿಟ್ಟು, ಅಥವಾ ಸಿಟ್ಟು ಮಾಡಿಕೊಂಡು ಕೋಪ ಮಾಡ್ಕೊಂಡು ಬ್ಲಾಕ್ ಮಾಡಿರ್ಬೋದು. ಬಟ್ ಸ್ವಲ್ಪ ಅನ್ಬ್ಲಾಕ್ ಮಾಡಪ್ಪ, ನಿನ್ನ ಜೊತೆ ನಾನು ಮಾತಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಒಂದು ಮೆಸೇಜ್ನ ತೆಗಿತೀನಿ. ಯು ಆರ್ ಸೋ ಹ್ಯಾಂಡ್ಸಮ್. ಓಕೆ, ಸೊ ಇಲ್ಲಿ ಎರಡೂ ಕೂಡ ಬರುತ್ತೆ. ನಿಮ್ಮನ್ನು ಅವರು ತುಂಬ ಚೆನ್ನಾಗಿದೆಯಾ, ನೀನು ಹ್ಯಾಂಡ್ಸಮ್ ಆಗಿದೆಯಾ, ತುಂಬ ಬ್ಯೂಟಿಫುಲ್ ಆಗಿದೆಯಾ ಅನ್ನೋಂಥ ಎನರ್ಜಿ ಬರ್ತಿದೆ ಇಲ್ಲಿ. ಯಾರೋ ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. ಫೈವ್ ಆಫ್ ಪೆಂಟಿಕಲ್. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವೇನು ಇಷ್ಟು ಡಿಸ್ಟರ್ಬ್ ಆಗಿದ್ದೀರಾ. ಈ ರೀಡಿಂಗ್ ನೋಡಬೇಕಾದ್ರೆ ಇದಕ್ಕೂ ಮುಂಚೆ ಒಂದು 2 hours ಅಥವಾ 3 hours ಮುಂಚೆ ಕಣ್ಣೀರು ಹಾಕಿರೋಂಥ ಎನರ್ಜಿ ಬರ್ತಿದೆ. ಒಬ್ಬರೇ ಕೂತ್ಕೊಂಡು ಹತ್ತಿರೋಂಥ ಎನರ್ಜಿ ಬರ್ತಿದೆ. ಅವ್ರನ್ನ ನೆನ್ಪು ಮಾಡ್ಕೊಂಡು ಹತ್ತಿರೋಂಥ ಎನರ್ಜಿ ಬರ್ತಿದೆ. ಆ್ಯಂಡ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ಈ ರೀಡಿಂಗ್ ನೋಡೋದಕ್ಕೂ ಮುಂಚೆ ಡಿಸ್ಟರ್ಬ್ ಆಗಿದ್ದೀರಾ. ಈ ರೀಡಿಂಗ್ ನೋಡಿದ ಮೇಲೆ ನಿಮ್ಮ ಮೈಂಡ್ ಎಲ್ಲ ಒಂದು ಸ್ವಲ್ಪ ಕ್ಲಿಯರ್ ಆಗುವಂಥ ಎನರ್ಜಿ ಬರ್ತಿದೆ. ಓಕೆ, ಸೊ ಡೋಂಟ್ ವರಿ ಡಿಯರ್ಸ್. ಲವ್ ಅಂತ ಹೇಳಿದಾಗ ಅಥವಾ ರಿಲೇಷನ್ಶಿಪ್ ಅಂತ ಅಂದಾಗ, ಸಂಬಂಧ ಅಂತ ಬಂದಾಗ ಯಾವಾಗಲೂ ನಮಗೆ ಹಿಂಗೆ ಇರಬೇಕು ಲೆವೆಲ್ ಅಂತ ಹೇಳಿದ್ರೆ ಕಷ್ಟ. ಸ್ವಲ್ಪ ಹೀಗೆ ಆದ್ರೇ ಅದು ಪ್ರೀತಿ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ನಾವು ಅಂದ್ಕೊಂಡಿದ್ರೆ ರಿಲೇಷನ್ಶಿಪ್ಪಲ್ಲಿ ಹೇಗದು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ. ಸೊ ಕಣ್ಣೀರು ಹಾಕೋದ್ರಲ್ಲಿ ಅರ್ಥ ಇಲ್ಲ. ಡೋಂಟ್ ವರಿ, ಅದೆಲ್ಲ ಕಾಮನ್ ಅಂತ ಹೇಳ್ಕೊಂಡು ಸ್ವಲ್ಪ ನೋಡಿ. 4 of Swords, ನೀವು ಒಂಥರ ಪ್ರೀತಿಗೆ ಈ ವ್ಯಕ್ತಿಗೆ ಅಟ್ಯಾಚ್ಡ್ ಆಗಿಬಿಟ್ಟಿದ್ದೀರಾ. ಅದಕ್ಕೆ ನಿಮಗೆ ಇಷ್ಟು ಹರ್ಟ್ ಆಗ್ತಿರೋದು. ದಟ್ಸ್ ಇಟ್, ಬೇರೆ ಇನ್ನೇನು ಅಲ್ಲ. ಈ ವ್ಯಕ್ತಿಗೆ ನೀವು ತುಂಬ ಅಟ್ಯಾಚ್, ಅಂದರೆ ಟೂ ಮಚ್ ಅಟ್ಯಾಚ್. ನೋಡ್ಬೋದು ಇಲ್ಲಿ ಟ್ವಿನ್ ಫ್ಲೇಮ್ ಎನರ್ಜಿ ಅಂತ ಹೇಳಿದಾಗ್ಲೇ ಅದಕ್ಕೊಂಥರ ಅಟ್ಯಾಚ್ಮೆಂಟ್ ಜಾಸ್ತಿ, ಸೋಲ್ ಕನೆಕ್ಷನ್ಗಿಂತ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಿಮಗೆ ಹರ್ಟ್ ಆಗ್ತಿದೆ ಅಷ್ಟೇ. ಬಿಟ್ಟರೆ ಡೋಂಟ್ ವರಿ, ಹರ್ಟ್ ಆಗಬೇಡಿ, ಏನೂ ಆಗಲ್ಲ. ನಿಮ್ಮ ಪರ್ಸನಲ್ಲೂ ಬಿಟ್ಟಂತೂ ಹೋಗಲ್ಲ. ಇಷ್ಟೆಲ್ಲ ಮೆಸೇಜ್ ತುಂಬ ಪಾಸಿಟಿವ್ ಆಗಿ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಪರ್ಸನಲ್ಲೂ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಸ್ವಲ್ಪ ಟೈಮ್ ಕೊಡಿ ಅವರಿಗೂ. ಬಂದಿದೆ ಅಲ್ವಾ, ಸ್ವಲ್ಪ ಗಿವ್ ಮಿ ಸಮ್ ಟೈಮ್ ಅಂತ ಹೇಳಿಕೊಟ್ಟಿದೆ ಅಲ್ವಾ, ಬಂದಿದೆ ಇಲ್ಲಿ ಮೆಸೇಜ್ ಅವರಿಂದ, ರೈಟ್? ಸ್ವಲ್ಪ ಟೈಮ್ ಕೊಡಿ ಅವರಿಗೆ, ಓಕೆನಾ? ಆ್ಯಂಡ್ ನೀವು ಕೂಡ ಹೀಲ್ ಆಗೋದು ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. 7 of Wands. ಮೆಡಿಟೇಷನ್ ಮಾಡಿ, ಆದಷ್ಟು ಮೆಡಿಟೇಷನ್ ಮಾಡಿ. ಓಕೆ, ಪ್ರೇಯರ್ ಮಾಡ್ಕೊಳ್ಳಿ ಆ್ಯಂಡ್ ಮೈಂಡನ್ನ ಆದಷ್ಟು ಕಾಮಾಗಿ ಇಟ್ಕೊಳ್ಳಿ ಅಂತ ಬರ್ತಿದೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರೆಲ್ಲ ಒಂದು ಕಡೆ ಟ್ರಾವೆಲ್ ಮಾಡಿರೋಂಥ ಎನರ್ಜಿ ಬರ್ತಿದೆ, ಟ್ರಾವೆಲ್ ಮಾಡ್ತಿರೋಂಥ ಎನರ್ಜಿ ಬರ್ತಿದೆ. ಅದು ದೇವರ ಕಾರ್ಯಕ್ಕೋಸ್ಕರ, ಟೆಂಪಲಿಗೋಸ್ಕರ, ಹರಕೆ ತೀರಿಸ್ಲಿಕ್ಕೋಸ್ಕರ, ಅಥವಾ ಯಾವುದೋ ಒಂದು ಪೂಜೆ ವಿಷಯಕ್ಕೋಸ್ಕರ ಅವರು ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಾ ಇರೋಂತಹ ಎನರ್ಜಿ ಬರ್ತಿದೆ. 4 of Cups, ಬಾಟಮ್ ಆಫ್ ದ ಕಾರ್ಡ್ ನೋಡ್ಬೋದು. ಮೆಡಿಟೇಷನ್ ಅಥವಾ ಸ್ವಲ್ಪ ನಿಮ್ಮ ಮೈಂಡನ್ನ ರಿಲ್ಯಾಕ್ಸ್ ಮಾಡೋದು, ಕೂಲ್ ಮಾಡೋದು ಆ್ಯಂಡ್ ಹೀಲ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಇಲ್ಲಿ ಮೈಂಡ್ ಡಿಸ್ಟರ್ಬ್ ಆಗಿದ್ರೆ ರಿಲೇಷನ್ಶಿಪ್ಪಲ್ಲಿ ಇನ್ನೊಂದಷ್ಟು ಪ್ರಾಬ್ಲಮ್ನ ನೀವೇ ತಂದು ಹಾಕ್ಕೊಳ್ತೀರಾ. ಸೊ ಅದಕ್ಕೆ ನಿಮಗೆ ಬರ್ತಿರೋ ಎನರ್ಜಿ, ನಿಮ್ಮ ಮೈಂಡನ್ನ ಆದಷ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ನೋಡ್ಬೋದು, ದ ಎಂಪರರ್ ಕಾರ್ಡ್ ಕೂಡ ಬರ್ತಾ ಇದೆ. ಸೊ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಕೂಡ ಎಲ್ಲೋ ಒಂದು ಕಡೆ ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲೊಂದು ಕಡೆ ಹೊರಗಡೆ ಹೋಗ್ತಾ ಇದ್ದಾರೆ ಆ್ಯಂಡ್ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಇಲ್ಲಿ ಬಿಸ್ನೆಸ್ ಟ್ರಿಪ್ ಕೂಡ ಆಗಿರಬಹುದು ಅನ್ನೋಂಥ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಇದಕ್ಕೆ ಒಂದೇ ಒಂದು ನಾನು ಮೆಸೇಜ್ನ ಏಂಜಲಿಂದ ತೆಗಿತೀನಿ. ಒಂದೇ ಮೆಸೇಜ್ ತೆಗಿಯೋಣ ಏನು ಬರುತ್ತೆ ಅಂತ ಹೇಳಿಬಿಟ್ಟು. ಯಾಕಂದರೆ ತುಂಬ ಡಿಸ್ಟರ್ಬ್ ಇದೆ ನಿಮ್ಮ ಎನರ್ಜಿಲಿ. ತುಂಬ ಡಿಸ್ಟರ್ಬ್ ಆಗಿದ್ದೀರಾ, ತುಂಬ ಅಳ್ತಾ ಇದ್ದೀರಾ, ಬೇಜಾರಲ್ಲಿದ್ದೀರಾ, ನೋವಲ್ಲಿದ್ದೀರಾ ಅನ್ನೋಂಥ ಎನರ್ಜಿ ಬರ್ತಿದೆ. ಸೊ ಅದಕ್ಕೆ ಕಾಂಪ್ರಮೈಸ್ ಅಷ್ಟೇ. ನೋಡ್ಬೋದು, ಚೂಸ್ ಎ ನ್ಯೂ ಡೈರೆಕ್ಷನ್. ಒಂದೇ ಒಂದು ಮೆಸೇಜ್ ನಿಮಗೆ ಪರ್ಫೆಕ್ಟಾಗಿ ಬಂದಿದೆ. ಎನರ್ಜಿ ನೋಡ್ಬೋದು, ಕಾಂಪ್ರಮೈಸ್ ಎನರ್ಜಿ ಬರ್ತಾ ಇದೆ. ಸೊ ಕಾಂಪ್ರಮೈಸ್ ಆಗಿ, ಡೋಂಟ್ ವರಿ. ರಿಲೇಷನ್ಶಿಪ್ಪಲ್ಲಿ ಕಾಂಪ್ರಮೈಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಕಾಂಪ್ರಮೈಸ್ ಆದರೆ ನಿಮ್ಮ ಈ ಎಲ್ಲ ನೋವುಗಳಿಂದ ಆದಷ್ಟು ಬೇಗ ಹೊರಗೆ ಬರ್ತಾರೆ. ಡೋಂಟ್ ವರಿ, ಹೀಲ್ ಆಗೋದು ತುಂಬ ಇಂಪಾರ್ಟೆಂಟ್, ನಿಮ್ಮ ಎನರ್ಜಿಲಿ ಬರ್ತಾ ಇದೆ. ಓಕೆ, ಸೊ ಎಸ್ ಡಿಯರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ನಾನು ಹೇಳಿರೋ ಹಾಗೆ ಕಮೆಂಟಲ್ಲಿ ತಿಳಿಸ್ತೀರಾ ಆ್ಯಂಡ್ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಲಾಟ್ಸ್ ಆಫ್ ಲವ್. ಕಮೆಂಟಲ್ಲಿ ಏನು ಹೇಳಿದೆ ನೆನಪಿದೆ ಅಲ್ವಾ, ಥ್ಯಾಂಕ್ ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರಾ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗ್ನ ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ.
ಆ್ಯಂಡ್ ನನ್ನ ಜೊತೆ ಕನೆಕ್ಟ್ ಆಗಿ. ಹೇಗೆ? ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ನ ಜೊತೆಗೆ ಕನೆಕ್ಟ್ ಆಗ್ತೀರಾ. ಓಕೆ, ನನ್ನ ಜೊತೆ ಕನೆಕ್ಟ್ ಆದರೆ ಹೀಲಿಂಗ್ ಎನರ್ಜಿ ಆಗಿರಬಹುದು ಆ್ಯಂಡ್ ನನ್ನ ಬ್ಲೆಸ್ಸಿಂಗ್ಸಲ್ಲಿ ಆ್ಯಂಡ್ ನನ್ನ ಪ್ರೇಯರಲ್ಲಿ ಪ್ರತಿಯೊಂದರಲ್ಲೂ ನಿಮ್ಮ ಜೊತೆಗೆ ಇರ್ತೀರಾ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ನಿಮಗೆ ಕ್ಲಾಸಿನ ವಾಯ್ಸ್ ಕ್ಲಿಪ್ ಬರುತ್ತೆ, ಚೆಕ್ ಮಾಡಿಬಿಟ್ಟು ಕ್ಲಾಸಿಗೆ ಜಾಯಿನ್ ಆಗಿ. ಮಿಸ್ ಮಾಡ್ಕೊಳ್ಬೇಡಿ. ನಿಮ್ಮ ಒಂದು ಹೀಲಿಂಗ್ ನಿಮ್ಮ ಲೈಫ್ನ ಉಳಿಸೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ನಿಮ್ಮ ಲೈಫ್ನ ಒಂದು ಪಾಸಿಟಿವ್ ಆಗಿ ಟರ್ನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆ ಹೀಲಿಂಗ್ ಎನರ್ಜಿಗಳು, ಬ್ಲಾಕೇಜಸ್ ರಿಮೂವ್ ಆದಾಗ ನೀವೇ ನೋಡ್ತೀರ ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಲಾಟ್ಸ್ ಆಫ್ ಲವ್. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರೆ ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ತಾ ನಿಮ್ಮೆಲ್ಲರ ಪಾಸಿಟಿವ್ ಆಗಿರೋ ವಿಷಸ್ ಆದಷ್ಟು ಬೇಗ ನೆರವೇರಲಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಪ್ರೀತಿ ಸದಾ ಹೀಗೆ ಇರಲಿ. ನಮಸ್ಕಾರ ಆತ್ಮೀಯರೇ. ನಿಮ್ಮ ಜೀವನದಲ್ಲಿ ಮನಃಶಾಂತಿ ಇಲ್ವಾ? ನೆಗೆಟಿವ್ ಎನರ್ಜಿ, ಆತಂಕ, ಭಯ, ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳು, ಈ ಎಲ್ಲ ಸಮಸ್ಯೆಗಳಿಂದ ಹೊರ ಬರಬೇಕು ಅಂತೇಳಿ ನಿಮಗೆ ಯಾವಾಗಾದರೂ ಅನಿಸಿದೆ ಅಂತ ಹೇಳಿದ್ರೆ ನಿಮಗೋಸ್ಕರ ವಿಶೇಷವಾಗಿ ನಾನು ತಂದಿದ್ದೀನಿ 2 ದಿನದ ಆನ್ಲೈನ್ 7 ಚಕ್ರ ಧ್ಯಾನ ಮತ್ತು ಸಾಧನೆ. ಈ ಕ್ಲಾಸ್ ಯಾವಾಗ ನಡೆಯುತ್ತೆ ಅಂತ ಹೇಳಿದ್ರೆ ಮೇ 23, 24ನೇ ತಾರೀಕು ಶನಿವಾರ ಮತ್ತು ಭಾನುವಾರ ಸಂಜೆ 7:05ರಿಂದ 8:30ರವರೆಗೆ ಈ ಒಂದು ಕ್ಲಾಸ್ ನಡೆಯುತ್ತೆ. ಈ ಕ್ಲಾಸಲ್ಲಿ ನೀವು ಏನೆಲ್ಲ ತಿಳ್ಕೊಳ್ತೀರಾ ಅಂತ ಹೇಳಿದ್ರೆ 7 ಚಕ್ರಗಳ ಮಹತ್ವವನ್ನು ತಿಳ್ಕೊಳ್ತೀರಾ, ಚಕ್ರಗಳನ್ನ ಆಕ್ಟಿವೇಟ್ ಮಾಡುವಂತಹ ಸರಳ ವಿಧಾನವನ್ನು ಕೂಡ ಇದರಲ್ಲಿ ತಿಳ್ಕೊಳ್ತೀರಾ. ಅದರ ಜೊತೆಗೆ ಧ್ಯಾನದ ಮೂಲಕ ಪಾಸಿಟಿವ್ ಎನರ್ಜಿನ ಹೆಚ್ಚಿಸುವಂತಹ ಸಾಧನೆಯನ್ನು ಕೂಡ ಇದರಲ್ಲಿ ನೀವು ತಿಳ್ಕೊಳ್ತೀರಾ. ಮನಃಶಾಂತಿ, ಆತ್ಮವಿಶ್ವಾಸ ಮತ್ತೆ ಆಕರ್ಷಣಾ ಶಕ್ತಿ ಹೆಚ್ಚಿಸುವಂತಹ ವಿಧಾನವನ್ನು ಕೂಡ ಇದರ ಜೊತೆಗೆ ಕಲಿತೀರಾ. ಈ ಒಂದು ಸಾಧನೆ ನಿಮ್ಮ ಜೀವನದಲ್ಲಿ ಹೊಸ ಪಾಸಿಟಿವಿಟಿಯನ್ನು ತರುತ್ತೆ. ಧ್ಯಾನ ಮಾಡೋದಕ್ಕೆ ಗೊತ್ತಿಲ್ಲ, ನಾನು ಧ್ಯಾನಕ್ಕೆ ಹೊಸೊಬ್ಬ ಅಂತ ಹೇಳಿದ್ರು ಕೂಡ ಆರಾಮಾಗಿ ಈ ಒಂದು ಕ್ಲಾಸಿಗೆ ನೀವು ಜಾಯಿನ್ ಆಗ್ಬೋದು. ಯಾವುದೇ ರೀತಿಯ ಗೊಂದಲಗಳನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ನಿಶ್ಚಿಂತೆಯಿಂದ ಈ ಒಂದು ಕ್ಲಾಸಿಗೆ ಜಾಯಿನ್ ಆಗಿ. ನಿಮ್ಮ ಆತ್ಮಶಕ್ತಿಯನ್ನು ಎಚ್ಚರಿಸಿಕೊಳ್ಳೋದಕ್ಕೆ ಈ ಒಂದು ಸುಂದರವಾದ ಅವಕಾಶವನ್ನು ಬಳಸ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಿ. ಜಾಯಿನ್ ಆಗೋದಕ್ಕೆ ಈಗಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ಸೀಟನ್ನು ಇವತ್ತೇ ಬುಕ್ ಮಾಡ್ಕೊಳ್ಳಿ. ಯಾಕಂತೇಳಿದ್ರೆ ಇದು ಲಿಮಿಟೆಡ್ ಸೀಟ್ ಆಗಿರೋದ್ರಿಂದ, ಹಾಗಾಗಿ ಯಾರಿಗೆ ಈ ಒಂದು ನಿಮ್ಮ ಸಮಸ್ಯೆಗಳಿಂದ ನಾನು ಹೊರಗೆ ಬರಲೇಬೇಕು ಅಂತ ಅಂದ್ಕೊಂಡಿದ್ದೀರಾ, ನಿಮಗೋಸ್ಕರ ಯೂನಿವರ್ಸ್ ಕಳಿಸಿರುವಂತಹ ಒಂದು ಕ್ಲಾಸ್ ಇದಾಗಿದೆ. ಓಕೆನಾ?